ಸ್ನೇಹಿತರೆ, ಇಂದು ನಾವು ಹೋಗ್ತಾ ಇರೋದು ಹಂಪಿಯ ಶಕ್ತಿಶಾಲಿ ಮತ್ತು ಗೌಪ್ಯ ಸ್ಥಳದಲ್ಲಿರುವ ಆಂಜನೇಯ ದೇವಸ್ಥಾನಕ್ಕೆ. ಇದು ಸಾಮಾನ್ಯ ದೇವಾಲಯವಲ್ಲ. ಈ ದೇವಸ್ಥಾನ ಯಾವುದಂತ ಕೇಳಿದ್ರ, ಈ ದೇವಸ್ಥಾನವೇ ಸಂಕಟ ಮೋರ್ಚ ಹನುಮಾನ್ ದೇವಸ್ಥಾನ. ಇದು ತುಂಬ ಶಕ್ತಿಶಾಲಿ ಹನುಮಾನ್, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸ್ತಕ್ಕಂಥ ಆಂಜನೇಯ. ಈ ಆಂಜನೇಯನ ದೇವಸ್ಥಾನ ಇರೋದು ಈ ಒಂದು ಬೆಟ್ಟದ ಮೇಲೆ. ಈ ಬೆಟ್ಟದ ಮೇಲೆ ನಾವು ಹೋಗಿ ಈ ಆಂಜನೇಯನ ದರ್ಶನ ನಾವು ಮಾಡಬೇಕು. ಸ್ನೇಹಿತರೆ, ದಯವಿಟ್ಟು ಇಂಥ ಸ್ಥಳಗಳನ್ನು ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಸ್ಥಳನ ಅಟ್ಲೀಸ್ಟ್ ಒಂದು ಸಾಟರ್ಡೆ ಆದರೂ ಬಂದು ನೋಡ್ಬೋದು ನೀವು. ಅಂಥ ಒಂದು ಅದ್ಭುತವಾದ ಆಂಜನೇಯನ ದೇವಸ್ಥಾನ ನೋಡಿ ಯಾವ ರೀತಿ ಇದೆ. ಈ ಸ್ಥಳ ಇರೋದು ಎಕ್ಸಾಕ್ಟ್ ಮಾಲ್ಯವಂತ ಪರ್ವತದ ಹಿಂಭಾಗದಲ್ಲೇ ಈ ದೇವಸ್ಥಾನ ಇದೆ. ಮಾಲ್ಯವಂತ ಪರ್ವತ ಆ ಭಾಗದಲ್ಲಿದೆ, ಮಾಲ್ಯವಂತ ಪರ್ವತದ ಹಿಂಭಾಗದಲ್ಲಿ ಈ ದೇವಸ್ಥಾನ ಇದೆ. ನೀವು ನೋಡ್ಬೋದು, ಇಲ್ಲಿ ಭತ್ತದ ಗದ್ದೆಗಳು, ಪೈರು, ಕಾಲುವೆ, ಈ ಹಸಿರು, ಇವೆಲ್ಲ ಇಲ್ಲಿ ಬಂದ ತಕ್ಷಣ ನಿಮ್ಮ ಮನಸ್ಸನ್ನೆಲ್ಲ ಸಂತೋಷಪಡಿಸ್ತವೆ. ಈ ದೇವಸ್ಥಾನದ ಪರಿಸರ ಹೇಗಿದೆ ಅಂತ ನೀವು ನೋಡಬಹುದು. ಎಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನದ ಪರಿಸರ. ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ರಸ್ತೆ ಹೇಗಿದೆ ಅಂತ ನಿಮಗೆ ನಾನೀಗ ತೋರಿಸ್ಕೊಡ್ತೇನೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನೀವು ಕಮಲಾಪುರ ಮತ್ತು ಕಂಪ್ಲಿ ರಸ್ತೆಯಲ್ಲಿ ಬರಬೇಕು. ಮಾಲ್ಯವಂತ ದೇವಸ್ಥಾನದ ನಂತರ ಈ ಸ್ಥಳ ಬರುತ್ತೆ. ಸ್ವಲ್ಪ ಮುಂದೆ ಬಂದ ನಂತರ ಎಡಗಡೆ ನೀವೀಗ ರೋಡ್ ಇದ್ರೆ ಈ ರಸ್ತೆ ಮುಖಾಂತರ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಇದು ಕಮಲಾಪುರ ರಸ್ತೆ. ಈ ಭಾಗದಲ್ಲಿ ನೀವು ಕಂಪ್ಲಿ ರಸ್ತೆ ನೋಡ್ಬೋದು. ಮಧ್ಯದಲ್ಲಿ ಈ ರಸ್ತೆ ಆ ದೇವಸ್ಥಾನಕ್ಕೆ ಹೋಗುತ್ತೆ. ಈ ಕಾಲುವೆ ದಾಟಿದ ನಂತರ ನಾವು ಎಡಗಡೆ ಹೋಗಬೇಕು. ರಸ್ತೆ ಇದು. ನೀವು ಬಲಗಡೆ ಹೋಗಬಾರ್ದು ಮತ್ತೆ ಸೀದಾ ಕೂಡ ಹೋಗಬಾರ್ದು. ಎಡಗಡೆ ಈ ಕಾಲುವೆ ಮುಖಾಂತರ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಇದು ಒಂದು ರಹಸ್ಯ ಸ್ಥಳದಲ್ಲಿದೆ. ನೋಡಿಸ್ತಾ ಇದ್ರೆ ಎಂಥ ಗುಪ್ತ ಸ್ಥಳದಲ್ಲಿದೆ ಈ ದೇವಸ್ಥಾನ. ಈ ಕಾಲುವೆ ದಂಡೆ ಮುಖಾಂತರ ನಾವು ಹೋಗ್ಬೇಕು. ನಾವೀಗ ಈ ರಹಸ್ಯಮಯ ದೇವಸ್ಥಾನ ಹತ್ರ ಬಂದಿದ್ದೇವೆ. ಈ ಆಲದ ಮರದ ಹಿಂಭಾಗದಲ್ಲಿ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಆಮೇಲೆ ಆ ದೇವಸ್ಥಾನಕ್ಕೆ ಹೋಗೋಣ. ಈ ಕಾಲುವೆ ಪಕ್ಕದಲ್ಲಿ ಮಂಟಪ, ಭತ್ತದ ಗದ್ದೆ, ಎಷ್ಟೊಂದು ಅದ್ಭುತ ಈ ಸ್ಥಳ. ಮಾಲ್ಯವಂತ ಬೆಟ್ಟದ ಹಿಂಭಾಗಕ್ಕೆ ಬಂದು ಸ್ವಲ್ಪ ವಾಕ್ ಮಾಡಿದರೆ ನಮಗೆ ಈ ಸ್ಥಳ ಸಿಗುತ್ತೆ. ಈ ದೇವಸ್ಥಾನಕ್ಕೆ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಮಾತ್ರ ಹೋಗಿ. ಬೇಸಿಗೆ ಸಮಯದಲ್ಲಿ ತುಂಬ ಕಷ್ಟ ಆಗುತ್ತೆ. ಹೆಚ್ಚಾಗಿ ಇದು ಸಾಧು ಸನ್ಯಾಸಿಗಳು ಇರತಕ್ಕಂಥ ಸ್ಥಳ. ಇಲ್ಲಿ ಈ ಥರ ಎಷ್ಟು ಗುಪ್ತ ಸ್ಥಳಗಳಿದ್ದಾವೆ ಗೊತ್ತಿಲ್ಲ. ನಾವೀಗ ಈ ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ಆಂಜನೇಯ ದೇವಸ್ಥಾನ ಇರತಕ್ಕಂಥ ಸ್ಥಳ ಈ ಬೆಟ್ಟದ ಮೇಲೆ. ಇದನ್ನು ಸಂಕಟ ಮೋರ್ಚ ಹನುಮಾನ್ ದೇವಸ್ಥಾನ ಅಂತ ಕರೀತಾರೆ. ನೋಡಿ ಎಷ್ಟು ಅದ್ಭುತವಾದ ದೇವಸ್ಥಾನ. ಇದನ್ನು ಇದುವರೆಗೂ ಯಾರೂ ತೋರಿಸಿಲ್ಲ. ಫಸ್ಟ್ ಟೈಮ್ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈ ಸ್ಥಳ ಹಂಪಿಯ ಒಂದು ರಹಸ್ಯ ಸ್ಥಳದಲ್ಲಿ, ಗೌಪ್ಯ ಸ್ಥಳದಲ್ಲಿ ಇರತಕ್ಕಂಥ ಸ್ಥಳ. ಇಲ್ಲಿ ಯಾರೂ ಹೆಚ್ಚಿನ ಜನ ಈ ಸ್ಥಳಕ್ಕೆ ಬರೋದಿಲ್ಲ. ಫಸ್ಟ್ ಟೈಮ್ ನಾವು ಈ ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಆಂಜನೇಯನ ದೇವಸ್ಥಾನದಲ್ಲಿ ತುಂಬ ವಿಶೇಷವಾದ ಶಕ್ತಿ ಇದೆ ಎಂದು ಹೇಳುತ್ತಾರೆ. ದೇವಸ್ಥಾನಕ್ಕೆ ಹೋಗಿ ಮುಂಚೆ ನಾವು ಮೊದಲಿಗೆ ಈ ಈಶ್ವರನ ದರ್ಶನ ಮಾಡಿಕೊಂಡು ಈಶ್ವರನ ಪ್ರತಿಷ್ಠಾಪನೆ ಮಾಡಿದ್ವಿ. ದೇವಸ್ಥಾನದ ಪರಿಸರವನ್ನು ನೀವು ನೋಡುವುದು ಯಾವ ರೀತಿ ಇದೆ. ಗೂಗಲಲ್ಲಿ ನಿಮಗೆ ಶಂಭುನಾಥ್ ಧಾಮ್ ಅಂತ ಹಾಕಿದರೆ ಈ ಸ್ಥಳ ಸಿಗುತ್ತೆ. ಈ ಮೆಟ್ಟಿಗಳ ಮುಖಾಂತರ ನಾವು ಮೇಲೆ ಹೋಗ್ಬೇಕು ದೇವಸ್ಥಾನಕ್ಕೆ. ತುಂಬ ಪ್ರಶಾಂತವಾದ ವಾತಾವರಣ. ನಾನೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇದು ದೇವಸ್ಥಾನಕ್ಕೆ ಹೋಗ್ಕೊಂತ ರಸ್ತೆ. ನಾವು
ಈ ಒಂದು ಗವಿಯಲ್ಲಿರ್ತಕ್ಕಂಥ ಆಂಜನೇಯ ನೋಡ್ಲಿಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಮೊದಲಿಗೆ ನಾವು ಇಲ್ಲಿ ಇರುವ ಈಶ್ವರನ ದರ್ಶನ ಮಾಡೋಣ. ಹತ್ತಿರ ಬಂದು ತೋರಿಸು. ಜೈ ಶ್ರೀರಾಮ್. ಸ್ನೇಹಿತರೆ, ನಾನೀಗ ತೋರಿಸ್ತಾ ಇದ್ದೀನಿ ಆಂಜನೇಯ ಹಂಪಿಯ ಒಂದು ರಹಸ್ಯ ಸ್ಥಳದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಇದನ್ನು ಸಂಕಟ ಮೋರ್ಚ ಹನುಮಾನ್ ಅಂತ ಕರೀತಾರೆ. ಇದು ತುಂಬ ಗೌಪ್ಯವಾದ ಸ್ಥಳದಲ್ಲಿದೆ. ಇಲ್ಲಿ ಜನಸಂಪರ್ಕ ಯಾರೂ ಇಲ್ಲ. ಕೇವಲ ಈ ಸ್ಥಳದಲ್ಲಿ ಸಾಧು ಸಂತರು ಮಾತ್ರ ನೀವು ನೋಡ್ಬೋದು ಅಂಥ ಒಂದು ಸ್ಥಳ ಈ ಸಂಕಟ ಮೋರ್ಚ ಹನುಮಾನ್. ಇದು ತುಂಬ ಶಕ್ತಿಶಾಲಿ ಹನುಮಾನ್ ಅಂತ ಹೇಳ್ತಾರೆ. ಸಾಕಷ್ಟು ಸಾಧಕರು ಇಲ್ಲಿ ಬಂದು ಹೋಗ್ತಾರೆ ಅಂತ ಒಂದು ಆಂಜನೇಯ ಈ ಸಂಕಟ ಮೋರ್ಚ ಹನುಮಾನ್. ಈ ಸ್ಥಳ ಇರೋದು ಮಾಲ್ಯವಂತ ಪರ್ವತದ ಹಿಂಭಾಗದಲ್ಲಿ ಈ ದೇವಸ್ಥಾನ ಇದೆ. ಇದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಈ ದೇವಸ್ಥಾನ ಪರಿಸರ ನೋಡಿದ್ರೇ ಆನಂದ. ಸುತ್ತ ಬೆಟ್ಟ ಗುಡ್ಡಗಳು, ಬಾಳೆ ತೋಟಗಳು, ಹಸಿರಿನ ಗದ್ದೆಗಳು, ಕಾಲುವೆಗಳು ಎಲ್ಲವೂ ಅದ್ಭುತ. ಅಂಥ ಒಂದು ಸುಂದರವಾದ ಪರಿಸರದಲ್ಲಿ ಈ ಆಂಜನೇಯನನ್ನು ನೀವು ನೋಡ್ಬೋದು. ಗವಿಗಳು, ಗುಂಡುಗಳು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ನೋಡಿ ಯಾವ ರೀತಿ ಇದೆ ಗವಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಅದ್ಭುತವಾದ ಧ್ಯಾನ ಮಾಡಲಿಕ್ಕೆ ಅಂತ ಪ್ರಶಸ್ತವಾದ ಸ್ಥಳಗಳಿವು. ಧ್ಯಾನ ಮಾಡಲಿಕ್ಕೆ ಪ್ರಶಸ್ತವಾದ ಸ್ಥಳಗಳಿವು. ಇಂಥ ಸ್ಥಳಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ದೇವಸ್ಥಾನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಇಲ್ಲಿ ಹಲವಾರು ರಹಸ್ಯಗಳಿವೆ. ಇವುಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಇವೆಲ್ಲ ಗವಿಗಳು ನೋಡಿ. ಈ ಗವಿಯೊಳಗಿದ್ದಾನೆ ನಮ್ಮ ಆಂಜನೇಯ. ಇದು ಒಂದು ಹಂಪಿಯ ರಹಸ್ಯ ಸ್ಥಳದಲ್ಲಿರ್ತಕ್ಕಂಥ ಆಂಜನೇಯ. ಮೇಲೆ ಕೂಡ ಒಂದು ಚಿಕ್ಕ ರೂಮ್ ಕಟ್ಟಿದ್ದಾರೆ. ಕೆಳಗಡೆ ದ್ವಾರಪಾಲಕರನ್ನು ಕೂಡ ನೀವು ನೋಡ್ಬೋದು. ಈಗ ದೇವಸ್ಥಾನಕ್ಕೆ ಹೊರಗಡೆ ಹೋಗೋಣ. ಈಗ ಸಂಕಟ ಮೋರ್ಚ ಹನುಮಾನನ್ನ ನೋಡ್ತಾ ಇದ್ದೀರಿ. ನಾನು ಟಾರ್ಚ್ ಹಾಕಿ ನಿಮಗೆ ಆಂಜನೇಯನ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆಂಜನೇಯ ನೋಡ್ಬೋದು. ಇದು ಸಂಕಟ ಮೋರ್ಚ ಹನುಮಾನ್ ಅಂತ ಹೇಳ್ತಾರೆ. ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ಹನುಮತೆ ನಮಃ. ಓಂ ಹನುಮತೆ ನಮಃ. ಓಂ ಹನುಮತೆ ನಮಃ. ಆಂಜನೇಯ ಸ್ನೇಹಿತರೆ, ಈ ಆಂಜನೇಯ ಅತ್ಯಂತ ಶಕ್ತಿಶಾಲಿ ಆಂಜನೇಯ. ಇದುವರೆಗೂ ಇದನ್ನ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ. ಈ ಆಂಜನೇಯನನ್ನ ಸಂಕಟ ಮೋರ್ಚ ಹನುಮಾನ್ ಅಂತ ಕರೀತಾರೆ. ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಈ ಆಂಜನೇಯ ಇರೋದು ಗವಿಯಲ್ಲಿ. ಅದನ್ನು ನೀವೀಗ ನೋಡ್ಬೋದು. निज मनु मुकुरु सुधार बरनौ रघुवर विमल जस जो दायकु फल चारि बुद्धिहीन तनु जानिके सुमिरो
ಓಂ ಹನುಮತೇ ನಮಃ. ಓಂ ಆಂಜನೇಯಾಯ ನಮಃ. ಓ ಸಂಕಟಮೋರ್ಚ ಹನುಮಾನಾಯ ನಮಃ. कलेश विकार हरहु कलेश विकार. ಓಂ ಆಂಜನೇಯಾಯ ನಮಃ. ಓಂ ಹನುಮತೇ ನಮಃ. ಓಂ ಆಂಜನೇಯಾಯ ನಮಃ. ಓಂ ಹನುಮತೇ ನಮಃ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಈ ರಹಸ್ಯ ಸ್ಥಳ ಯಾವ ರೀತಿ ಇದೆ ನೋಡಿ. ಹೂವಿನ ಮರಗಳು. ಅಲ್ಲಿ ಕೂಡ ನೀವು ವೀರಭದ್ರ ದೇವಸ್ಥಾನ ಇದೆ ಮೇಲೆ. ಆ ವೀರಭದ್ರ ದೇವಸ್ಥಾನ ಕೂಡ ಟೈಮ್ ಸಿಕ್ಕರೆ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ ಎಷ್ಟು ಸುಂದರವಾಗಿದೆ ಈ ಸ್ಥಳ. ಈ ಗವಿಗಳನ್ನು ತೋರಿಸ್ಲಿಕ್ಕೆ ನಮಗೆ ಒಬ್ಬರು ಬರಬೇಕಾಗಿತ್ತು ವ್ಯಕ್ತಿ. ಆ ವ್ಯಕ್ತಿ ಬರದ ಕಾರಣ ನಾನು ಮೇಲಕ್ಕೆ ಹೋಗ್ತಾ ಇಲ್ಲ. ಕೆಲವೊಂದು ಗವಿಗಳನ್ನು ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಭಯ ಆಗುತ್ತೆ. ಆ ಥರ ಇದ್ದಾವೆ ಈ ಸ್ಥಳ. ಮುಂದಿನ ಸ್ಥಳ ಮತ್ತೆ ತೋರಿಸ್ತೀನಿ ನಾವು. ಆ ವ್ಯಕ್ತಿ ಬಂದ ಮೇಲೆ ಆ ಗವಿಗಳನ್ನು ನಮಗೆ ಕೂಡ ನೋಡ್ಬೋದು. में यहाँ शंभुनाथ बाबा कश्मीर से इधर आए थे, तो उन्होंने ये जगह ढूंढ के यहाँ पे तपस किया। तपस करने के बाद ये हनुमान जी की सेवा करने के बाद यहाँ पे जो भी उन्हीं के संरक्षक में ये बिल्डिंग बना और ये आश्रम बना है। ये आश्रम का नाम है अनंत मठ शंभुनाथ बाबा एंड टापू मठ, शंभुनाथ धाम। और ये जो हनुमान जी है, संकट मोचन हनुमान जी हैं, उनकी जो भी सेवा करता है उनका मनोकामना पूरा होता है। कैसा भी कष्ट हो उनका कष्ट हर लिया जाता है। यहाँ बहुत कम आदमी आते हैं। इतना है कि यहाँ आज भी अमावस को चाहे पूर्णिमा को जो है हनुमान जी से दर्शन करते हैं और करके सीधा फिर चला जाता है। ऊपर नीचे कहीं भी नहीं आता है। आज तक किसी आदमी को टच नहीं किया, ना कभी करेगा भविष्य। वो स्वयं बताते हैं कि वो शंभुनाथ बाबा आते हैं और मिल के जाते हैं और किसी को कुछ नहीं होता। और यहाँ सबसे बड़ी बात क्या है, ये जगह शांत है, भजन करने की जगह है। भजनानंद साहब से यहाँ रहते हैं और यहाँ भजन के अलावा कुछ नहीं। भजन करो, आराम से बैठो, बहुत शांत, ध्यान करने के लिए बहुत प्रशांत है। बहुत सिद्ध जगह है और यहाँ किसी को कोई डिस्टर्ब नहीं कर सकता। अगर आप भजन कर सकते हैं तो बहुत ऐसी जगह है जहाँ आप एकांत में बैठ के भजन कर सकते हैं। आपको कोई डिस्टर्ब करने नहीं जाएगा। ನೋಡಿ ಬಾಳೆ ತೋಟಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಅಲ್ಲಿ ಮೇಲೆ ಕೂಡ ನೀವು ವೀರಭದ್ರ ದೇವರನ್ನು ನೋಡ್ಬೋದು. ಸಾಕಷ್ಟು ಜನರು ಬಂದಿದ್ದಾರೆ ಇವತ್ತಿಲ್ಲಿ. ಈ ಸ್ಥಳ ಕೇವಲ ಧ್ಯಾನ ಮಾಡ್ತಕ್ಕಂಥ ಸ್ಥಳ. ಇಲ್ಲಿ ಧ್ಯಾನ ಮಾಡ್ತಕ್ಕಂಥವ್ರು ಮಾತ್ರ ಈ ಸ್ಥಳಕ್ಕೆ ಬರಬೇಕು. ಖಾಲಿ ಬಂದು ಇಲ್ಲಿ ಯಾವುದೇ ಮಾಡ್ಲಿಕ್ಕೆ ಸ್ಥಳ ಇಲ್ಲ. ಇದು ಒಂದು ತುಂಬಾ ಪ್ರಶಾಂತವಾದ ಸ್ಥಳಗಳಿದೆ. ಇಲ್ಲಿ ಸಾಧು ಸಂತರು ಮಾತ್ರ ನೀವು ನೋಡ್ಬೋದು. ಇಲ್ಲಿ ಪ್ರತಿದಿನ ಅವರು ಧ್ಯಾನ ಮಾಡ್ತಾರೆ, ತಪಸ್ಸೆ ಮಾಡ್ತಾರೆ. ಇದನ್ನು ಕೂಡ ನೀವು ನೋಡ್ಬೋದು.
ಹಿಂದೆ ಈ ಸ್ಥಳದಲ್ಲಿ ಶಂಭುನಾಥ್ ಬಾಬಾ ಅನ್ನೋ ಸಾಧಕರಿದ್ದು, ಆ ಸಾಧಕರ ಸಮಾಧಿ ಇಲ್ಲಿದೆ. ಈಗ ನೋಡ್ತಾ ಇದ್ರೆ ಅದೇ ಶಂಭುನಾಥ್ ಬಾಬಾರ ಸಮಾಧಿ ಸ್ಮಾರಕ ಅಂತಲೇ ಹೇಳ್ಬೋದು. ಇಲ್ಲಿ ಮೇಲ್ಭಾಗದಲ್ಲಿ ಕೃಷ್ಣಾವಧೂತರು ತಪಸ್ಸು ಮಾಡಿದ ಸ್ಥಳ ಇದೆ ಅಂತ ಹೇಳ್ತಾರೆ. ನೋಡೋಣ. ಮೇಲೆ ಧ್ಯಾನದ ಗವಿಗಳಿದಾವೆ ಅಂತ ಹೇಳ್ತಾರೆ. ನೋಡಲಿಕ್ಕೆ ಹೋಗ್ತಾ ಇದೆ ಮೇಲೆ. ಇಲ್ಲಿ ಒಂದು ರೂಮ್ ಇದೆ, ಮೇಲೆ ಬೀಗ ಹಾಕಿದ್ದಾನೆ. ಅದ್ಭುತವಾದ ಸ್ಥಳ ಇದು. ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಭಯ ಬರುತ್ತೆ, ಯಾರೂ ಇಲ್ಲ ಇಲ್ಲಿ. ನೋಡಿ, ಕೇವಲ ಜಿ ಅನ್ನೋ ಶಬ್ದ ಬಿಟ್ಟರೆ ಏನು ಕೇಳ್ತಾ ಇಲ್ಲ ಇಲ್ಲಿ. ನಿಶಬ್ದ ಪ್ರದೇಶ. ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಆಂಜನೇಯನ ದರ್ಶನ ಮಾಡಿದರೆ ಸಂಕಟಗಳು ಕಡಿಮೆಯಾಗುತ್ತವೆ, ಕಷ್ಟಗಳು ದೂರವಾಗುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇದರಿಂದಲೇ ಇದನ್ನು ಸಂಕಟಹರಣ ಆಂಜನೇಯ ಎಂದು ಕೂಡ ಕರೀತಾರೆ. ಇಲ್ಲಿ ಇನ್ನೂ ಎಷ್ಟು ಈ ಥರ ಗುಪ್ತ ಸ್ಥಳಗಳಿದ್ದಾವೆ ಗೊತ್ತಿಲ್ಲ. ಬೆರಳೆಣಿಕೆಯಷ್ಟು ಭಕ್ತರು ಅಮಾವಾಸ್ಯೆಯನ್ನು ಬರ್ತಾರೆ. ಸ್ನೇಹಿತರೆ, ಈ ರೀತಿಯ ಹಂಪಿಯ ಇನ್ನು ಅನೇಕ ಸ್ಥಳಗಳನ್ನು ನೋಡಬೇಕಂದ್ರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.